ಪವಾಡಗಳು ಇಲ್ಲದಿದ್ದರೆ ಜನರು ದೇವರನ್ನು ನಂಬುವುದಿಲ್ಲ ಯಾಕೆ ಅಂತ. ಪವಾಡ ಅನ್ನತಕ್ಕಂಥ ಪದ ಹುಟ್ಟಲಿಲ್ಲ ಅಂದಿದ್ರೆ ಈ ಮನುಷ್ಯ ದೇವರನ್ನು ನಂಬುವುದೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಪವಾಡಗಳು ಇಲ್ಲದಿದ್ದರೆ ಜನರು ದೇವರನ್ನು ನಂಬುವುದಿಲ್ಲ ಯಾಕೆ ಅಂತ. ಇದು ತುಂಬ ಶ್ರೇಷ್ಠವಾದ ಪ್ರಶ್ನೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅರ್ಥ ಮಾಡ್ಸೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಪವಾಡ ಅನ್ನತಕ್ಕಂಥ ಪದ ಹುಟ್ಟಲಿಲ್ಲ ಅಂದಿದ್ರೆ ದೇವರು ಅನ್ನತಕ್ಕಂಥ ಪದನೂ ಹುಟ್ಟುತ್ತಾ ಇರಲಿಲ್ಲ. ಈ ಮನುಷ್ಯ ದೇವರನ್ನು ನಂಬುವುದೇ ಪವಾಡಗಳಾಗ್ತವೆ, ಬದುಕಿನಲ್ಲಿ ಪವಾಡಗಳಾಗ್ತವೆ. ಒಂದು ಅಗೋಚರವಾದ ಶಕ್ತಿ ಏನನ್ನೋ ಮಾಡುತ್ತೆ, ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ನಂಬಿಕೆಯಿಂದ ಜನರು ದೇವರನ್ನು ನಂಬುತ್ತಾರೆ. ಸೊ ಈ ನಂಬಿಕೆಗಳನ್ನ ಉಪಯೋಗಿಸ್ಕೊಂಡು ಪವಾಡ ಅನ್ನತಕ್ಕಂಥ ಹೆಸರಿನಲ್ಲಿ ಕೆಲವಾರು ಸ್ವಾರ್ಥಿಗಳು, ಭಗವಂತನನ್ನು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಟೆಕ್ನಿಕ್ಸ್ ಮಾಡಿ, ಇಟ್ಸ್ ಕಾಲ್ಡ್ ಮ್ಯಾಜಿಕ್ ಅಂತ ಕರಿತೀವಿ. ನೀವು ಮ್ಯಾಜಿಕ್ ಶೋ ನೋಡಬೇಕಾದ್ರೆ ಗೊತ್ತಾಗೋದೇ ಇಲ್ಲ. ಇಟ್ಸ್ ಕಾಲ್ಡ್ ಸೈಂಟಿಫಿಕ್ ಟೆಕ್ನಿಕ್. ಅದನ್ನು ಮಾಡಿ ಮನುಷ್ಯನ ಭಾವನೆಗಳನ್ನು ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗಿ ದೇವರು ಅನ್ನತಕ್ಕಂಥ ಪದವನ್ನು ನಂಬಿಸ್ತಾರೆ. ಈಗ ಸರಳವಾಗಿ ಯೋಚನೆ ಮಾಡಿ ನೋಡಿ, ನೀವು ಅನಾದಿ ಕಾಲದಿಂದ ಕ್ರಿಶ್ಚಾನಿಟಿ ಬರಬೇಕಾದ್ರೆ, ಕ್ರಿಶ್ಚಾನಿಟಿ ಪಾಪ್ಯುಲರ್ ಆಗಬೇಕಾದ್ರೆ ಜೀಸಸ್ ಮಾಡಿದ ಪವಾಡಗಳು, ಆ ಕಥೆಗಳನ್ನೆಲ್ಲ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಸ್ಲಾಂ ಧರ್ಮ ಸ್ಥಾಪನೆ ಆದಾಗ ಅವರು ಮಾಡಿದಂಥ ಪವಾಡಗಳು. ಹಿಂದೂ ಧರ್ಮದಲ್ಲಿ ಎಲ್ಲ ದೇವರುಗಳಲ್ಲಿ ಪವಾಡಗಳಿದೆ, ಎಲ್ಲ ದೊಡ್ಡ ದೊಡ್ಡ ಗುರುಗಳಲ್ಲಿ ಪವಾಡ ಇದೆ. ಸರಳವಾಗಿ ಅರ್ಥ ಮಾಡ್ಕೊಂಡು ನೋಡಿ. ಶಿರಡಿ ಬಾಬಾ, ಸತ್ಯಸಾಯಿ ಇವರೆಲ್ಲ ಪಾಪ್ಯುಲರ್ ಆದದ್ದು ಪವಾಡಗಳಿಂದ. ಸಾಯಿ ಬಾಬಾ ಮಾಡಿರ್ತಕ್ಕಂಥ ಎಲ್ಲ ಪವಾಡಗಳು ಸುಳ್ಳು ಅಂತ ವೈಜ್ಞಾನಿಕವಾಗಿ ಹುಲಿಕಲ್ ನಟರಾಜ್ ಅವರು ಪ್ರೂವ್ ಮಾಡಿದ್ದಾರೆ. ಅದೆಂಗೆ ಇದೆಲ್ಲ ಬರುತ್ತೆ, ವಿಭೂತಿ ಸುರಿಯುತ್ತೆ, ಲಿಂಗ ಬಾಯಿಂದ ಹೆಂಗೆ ಬರುತ್ತೆ, ಅದು ಮಾಡಿ ತೋರಿಸಿದ್ರಲ್ಲ ವಿಡಿಯೋಗಳಿದೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಹುಲಿಕಲ್ ನಟರಾಜ್ ಅವರು ತಲೆ ಮೇಲೆ ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳಿ ನಮ್ಮನ್ನು ನಂಬಿಸೋರಿದ್ದಾರೆ. ಅಲ್ಲಿ ಹಾಲಿದೆ, ಹಾಲೊಳಗಡೆ ವಿಜಯೇಂದ್ರವ್ರ ಕೈಯಲ್ಲಿ ಒಂದಿಷ್ಟು ಸಕ್ಕರೆ ಹಾಕ್ಸಿದ್ದೀನಿ. ಪರೀಕ್ಷೆ ನೋಡಿ, ಹಾಲು ಹುಕ್ಕಿದ ರೀತಿಯಲ್ಲಿ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ. ಇನ್ನೆಲ್ಲರೂ ಹಾಲು ತಂದು ವಿಜಯೇಂದ್ರವ್ರು ಕೊಡಿ, ಚಾಕ ಕೊಡಬೇಡಿ, ಸ್ಟವ್ ಬೇಡ, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲಿ ನಾನು ಹಾಕಿದ್ದು ಹಾಲು ಅಂತ ಹೇಳಿದೆ, ಹಾಲೊಳಗಡೆ ನಾವು ಹೈಡ್ರೋಜನ್ ಪರಾಕ್ಸೈಡ್ ಹಾಕಿದ್ವಿ. ಸಕ್ಕರೆ ಅಂತ ಹೇಳಿದೆ, ಸಕ್ಕರೆ ಒಳಗಡೆ ನಾವು ಕೊಟ್ಟಿದ್ದು ಪೊಟ್ಯಾಸಿಯಂ ಅಯೋಡೈಡ್. ಅಲ್ಲೆಲ್ಲ ಒಂದು ಕಡೆ ಇದ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳುತ್ತೆ. ಬಾನಾಮತಿ ಅಂತ ಹೇಳಿ ಕರೀತಾರೆ. ಯಾವಾಗ ಈ ತಂತ್ರ ಮಾಡ್ತಾರೆ, ಇದ್ರ ಮೇಲೆ ಒಂಚೂರು ನೀರಿಂಗ್ ಚುಮುಕಿಸ್ತಾರೆ, ಅಂತಿದ್ದಂಗೆ ಸಾಕು ಬೆಂಕಿ ಹತ್ಕೊಂಡು ಉರಿಯುತ್ತೆ. ನೋಡಿ, ಯಾವಾಗ ಈಗ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅವಾಗ ಹೇಳ್ತಾರೆ, ನೋಡಿ ನಿಮ್ಮ ಮನೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿ ನಂಬ್ತಾರೆ, ನಂಬಿಸ್ತಾರೆ. ಅಲ್ಲಿ ರಂಜಕದ ಪೆಂಟಾಕ್ಸೈಡ್ ಇಟ್ಟಿರ್ತಾರೆ, ಅದು ರಂಜಕವನ್ನು ಇಟ್ಟಿರ್ತಾರೆ. ಆಮ್ಲಜನಕ ತಣ್ಣನೆಯ ಗಾಳಿ ಹೊಡೆದಾಗ ಅಲ್ಲಿ ರಂಜಕದ ಪೆಂಟಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ನೋಡಿ, ಗಂಟೆಗಳ ಒಳಗಡೆ ನಾಲಿಗೆ ಇದೆ. ಆ ನಾಲಿಗೆಯನ್ನು ಅಲ್ಲಾಡಿಸಿದ್ರೆ ಶಬ್ದ ಮಾಡುತ್ತೆ. ಈ ಖರ್ಚಿ ಅವ್ರಿಗೋಸ್ಕರನೇ ಇಟ್ಕೊಂಡಿರ್ತಾರೆ. ಬಾಯಿ ಒರೆಸ್ಕೊಳ್ತೀನಿ ಅಂತ ಹೇಳ್ತಾರೆ, ಅದರೊಳಗಡೆ ಗೊತ್ತಿಲ್ಲದಂಗೆ ಹಿಂಗೆ ಮುಚ್ಚಿಟ್ಕೊಂಡಿರ್ತಾರೆ. ಬಾಯಿ ಒರೆಸ್ಕೋತೀನಿ ಅಂತ ಹೇಳ್ತಿದ್ದಂಗೆ ಜನಗಳ ಮುಂದೆನೇ ತೆಗಿಯೋದಕ್ಕಿಂತ ಮುಂಚೆ
नमः ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಕೈಗೆ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ, ಮತ್ತೆ ಹೇಗೇನು ವಿಭೂತಿ ಬೀಳ್ತಾ ಹೋಗುತ್ತೆ. ಇದರೊಳಗಡೆ ಏನಿಲ್ಲ, ಚೆಕ್ ಮಾಡ್ತಾರೆ, ಎಲ್ಲರನ್ನು ಕರೆಸಿ ಚೆಕ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ರಿಗಂದರೆ ಸಾಕು ಹೇಗೇನು ಇದ್ರೊಳಗೆ. ಸೊ ಜನ ಆದರೂ ಅದನ್ನೇ ನಂಬ್ತಾರೆ. ಕೆಲವರು ತುಂಬ ಆತ್ಮೀಯ ಭಕ್ತರಿಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಅವರೇ ಹೇಳ್ತಿದ್ರಂತೆ, ಜನರನ್ನು ನಮ್ಮತ್ತ ಆಕರ್ಷಣೆ ಮಾಡಿ ಅವರಲ್ಲಿ ಆಧ್ಯಾತ್ಮಿಕವಾದ ಜ್ಞಾನವನ್ನು ತುಂಬಲು ಕೆಲವರು ತಂತ್ರಗಾರಿಕೆ ಬೇಕು, ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಸತ್ಯಸಾಯಿ ಬಾಬಾ ಅವರು ಹೇಳಿದ್ದಾರೆ. ಅವ್ರ ಹತ್ರ ಫಸ್ಟ್ ಸರ್ಕಲ್ ಇದ್ದಂಥ ಭಕ್ತರು ಎಲ್ಲೋ ನನಗೆ ಸಿಕ್ಕಿ ಕೇಳಿದಾಗ ಸುಳ್ಳಲ್ಬಾ ಮಾಡೋದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಸತ್ಯವನ್ನು. ಇದು ಜನಗಳಿಗೆ ಬೇಕು ಅಂತ. ಯಾವುದೇ ದೈವತ್ವವಿರುವ ವ್ಯಕ್ತಿ, ಪವಾಡ ಪುರುಷರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಶೂನ್ಯದಲ್ಲಿ ಯಾವುದೂ ಕೂಡ ಸೃಷ್ಟಿಯಾಗಲ್ಲ. ಸೊ ನಿಮ್ಗೆ ಒಂದು ಯೋಚನೆ ಮಾಡಿ ನೋಡಿ, ಭಗವಾನ್ ಬುದ್ಧಿಸಮ್ ಎಷ್ಟೊಂದು ಪಾಪ್ಯುಲರ್ ಥ್ರೂಔಟ್ ವರ್ಲ್ಡ್. ಬುದ್ಧಿಸಮಲ್ಲಿ ಪವಾಡಗಳಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಜಾಸ್ತಿ ಪವಾಡಗಳಿದೆ. ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಪವಾಡಗಳು ಕೆಲವಾರು ಕಡೆ ಏನೇನೋ ಮಾಡಿ ತೋರಿಸ್ತಾ ಇದೆ, ಅವೆಲ್ಲ ಮೋಸ, ಅವೆಲ್ಲ ಯೂಟ್ಯೂಬಲ್ಲಿದೆ. ಸೊ ಪವಾಡ ಅಂತಕ್ಕಂಥ ಪದ, ಪವಾಡ ಅಂಡ್ ದೇವರು. ಪವಾಡ ಇಲ್ಲ ಅಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಇದನ್ನು ಉಪಯೋಗಿಸ್ಕೊಂಡು ಕೆಲವು ದೇವಸ್ಥಾನಗಳಲ್ಲಿ ಪವಾಡದ ರೀತಿ ಮಾಡ್ತಾರೆ. ಪವಾಡ ಅಂದ್ರೇನು? ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ನನ್ನಲ್ಲಿದೆ ಅಂತ ತೋರಿಸೋದು. ಈಗ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತೀನಿ, ಕೆಂಡ ಹಾಯುವುದು, ಅಲ್ಲಿ ಪವಾಡ ಇಲ್ಲವೇ ಇಲ್ಲ. ಅಲ್ಲೋಗಿ ನಿಂತ್ಕೊಳ್ಳಿ ಕೆಂಡದಲ್ಲಿ, ನಾನು ಹೇಳಿದ್ದೆ, ಸುಮ್ಮನೆ 1 ನಿಮಿಷ 30 ಸೆಕೆಂಡ್ ನಿಂತ್ಕೊಳ್ಳೋ ಕೆಂಡದಲ್ಲಿ, ನಿಲ್ಲಕ್ಕಾಗಲ್ಲ, ಓಡ್ತಾರೆ. ಅದು ದೈವಿ ಶಕ್ತಿ ಅಂತ ನಂಬ್ತಾರೆ. ಹೀಗೆ ದೇವರ ಹೆಸರಿನಲ್ಲಿ ನಾನಾ ತಂತ್ರಗಾರಿಕೆಯನ್ನು ಮಾಡಿ ಮುಗ್ಧ ಮನಸ್ಸುಗಳನ್ನು ನಂಬಿಸುವುದು ಪವಾಡ. ಆಕ್ಚುಲಿ ಯಾರು ಪವಾಡವನ್ನು ನಂಬ್ತಾರೋ ಅವರು ತುಂಬ ಮುಗ್ಧರು. ಯಾರು ಪವಾಡವನ್ನು ಮಾಡ್ತಾರೋ ಅವರು ತುಂಬ ಮೋಸಗಾರರು. ಯಾಕೆಂದರೆ ದೇವರನ್ನು ನಂಬಿ ಬದುಕನ್ನು ಕಟ್ಕೋಬೇಕು, ಅದು ಅಗೋಚರವಾದ ಶಕ್ತಿ ಇದೆ, ನನ್ನ ಕಲ್ಪನೆಗೆ ಮೀರಿದ ಒಂದು ಶಕ್ತಿ ಇದೆ. ಅದೇನು ಅಂತ ಯಾರ ಕೈಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾನು ಬದುಕ್ತಾ ಇದ್ದೀನಿ, ಅದನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಭಾವನಾತ್ಮಕವಾಗಿ ಹತ್ರ ಬಂದಾಗ ಈ ತಂತ್ರಗಾರಿಕೆ ಮಾಡಿ ಮೋಸ ಮಾಡ್ತಾರೆ. ಯಾರೇ ಆಗಲಿ, ಮಹಾನ್ ಗುರುಗಳೇ ಆಗಲಿ, ಪವಾಡ ಮಾಡ್ತೀನಿ ಅಂದರೆ ಭಾವನೆಗಳ ಮೇಲೆ ಆಟ ಆಡಿ ಮಾಡುವ ಮೋಸಗಾರರು. ಸಾತ್ವಿಕವಾದ ಚಿಂತನೆ ಇದ್ದರೆ ಆ ರೀತಿ ಮೋಸ ಮಾಡೋಕ್ಕೋಗಲ್ಲ. ಅಯ್ಯೋ ಇವನು ಮುಗ್ಧ ಬಂದಿದ್ದಾನೆ, ಒಂದು ಯಾವುದೋ ಅತೀಂದ್ರಿಯ ಶಕ್ತಿ ಏನು ಈ ಸೃಷ್ಟಿಲಿ ಏನೋ ನಡೀತಾ ಇದೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಯಾರಿಂದೂ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಆ ಶಕ್ತಿಯನ್ನು ನಾನು ಕಂಟ್ರೋಲ್ ಮಾಡಿ ಅದನ್ನು ಉಪಯೋಗಿಸಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತಂತ್ರ ಮಾಡ್ತಾನಲ್ಲ, ಇದು ಮೋಸ ಅಲ್ವಾ? ಸಣ್ಣ ಪುಟ್ಟವರ ಎಂತೆಂಥ ದೊಡ್ಡಗಳು ಪವಾಡ ಮಾಡ್ತಾರೆ, ದೊಡ್ಡ ಪವಾಡ ಮಾಡ್ತಾನೆ. ಯಾರೇ ಪವಾಡ ಮಾಡ್ತಾರೆ ಅಂದರೆ ಭಾವನೆಗಳ ಮೇಲೆ ಆಟ ಆಡಿ ಮೋಸ ಮಾಡುವ ತಂತ್ರಗಾರರು. ಮ್ಯಾಜಿಕ್ ಅಂತ ಕರಿತೀವಿ ನಾವು. ತಂತ್ರ ಸೈನ್ಸ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಬರೋಣ. ಪವಾಡ ಮಾಡಿದರೆ ಮನುಷ್ಯರು ದೇವರನ್ನು ನಂಬುವುದಿಲ್ಲ. ಕರೆಕ್ಟು. ಯಾಕೆ ಅಂದರೆ ಜನಗಳಿಗೆ ದೇವರಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಪವಾಡ ಮಾಡೋನು ಮನುಷ್ಯ. ದೇವರೇ ಬಂದು ಅದಾಗ ಬಂದು ಅಲ್ಲೇ ನಿಂತ್ಕೊಂಡು ಅಲ್ಲೇ ಪ್ರತ್ಯಕ್ಷ ಆಗಿ ಅಲ್ಲೇ ಪವಾಡ ಮಾಡಿದ್ರೆ ಅದು ಓಕೆ. ಬಟ್ ಪವಾಡ ಮಾಡೋರು ಯಾರ ಮುಖಾಂತರ? ಮನುಷ್ಯನ ಮುಖಾಂತರ ಪವಾಡಗಳು ನಡೆಯುವುದರಿಂದ ಸೊ ಮನುಷ್ಯ ಮಾಡುವ ಕುತಂತ್ರಗಳು. ಸೊ ದೇವಸ್ಥಾನದಲ್ಲಿ ಹೂ ಬೀಳೋ ರೀತಿ ಮಾಡ್ತಾರೆ ಅಲ್ವಾ? ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹೂ ಬೀಳುತ್ತೆ, ಅದೊಂದು ಪವಾಡ ಅಂತಾರೆ. ಅದು ಪವಾಡ ಅಲ್ಲ. ಆ ಒಂದು ಹೆಂಗೆ ಇಡಬೇಕು, ಏನು ಮಾಡಬೇಕು, ಯಾವಾಗ ಇಡಬೇಕು ಅಂತ ಪೂಜಾರಿ ಮಾಡತಕ್ಕಂಥ ತಂತ್ರಗಾರಿಕೆ. ಸೊ ಯಾವುದೇ ದೇವಸ್ಥಾನಗಳಲ್ಲಿ ಪವಾಡ ಮಾಡ್ತಾರೆ ಅಂತ ಯಾರು ನಂಬ್ತಾರೋ ಅವರಿಗಿನ್ನೂ ಬುದ್ಧಿ ವಿಕಾಸವಾಗಿಲ್ಲ, ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ದೇವರ ಶಕ್ತಿಯನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ. ಸೊ ಪಾಪ ಅಲ್ಲೋಗಿ ನಂಬ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಕಾಕತಾಳೀಯವಾಗಿ ಒಳ್ಳೇದಾಗತ್ತೆ, ನಥಿಂಗ್ ರಾಂಗ್.
ಆ ಪ್ರಾರ್ಥನೆ ಒಂದು ಧ್ಯಾನದ ರೀತಿಯಾಗಬೇಕು, ಸೃಷ್ಟಿನ ನಾವು ಸ್ವೀಕರಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಜಗದ್ಗುರುಗಳು, ದೊಡ್ಡ ದೊಡ್ಡ ಗುರುಗಳು ನಿಮಗೆ ಪವಾಡವನ್ನು ಮಾಡುವುದಿಲ್ಲ. ಇದನ್ನು ಸಿಂಪಲಾಗಿ ಹೇಳ್ತೀನಿ, ನೀವು ಸ್ವಲ್ಪ ಚಿಂತನೆ ಮಾಡಬೇಕು ಇವೆಲ್ಲ. ಪವಾಡ ಮಾಡೋರಾಗಿದ್ದರೆ ಈಗ ಈ ಸೃಷ್ಟಿಯಲ್ಲಿ ಎಂಥ ಸಮಸ್ಯೆಗಳಿದೆ. ನೆನ್ನೆ ಡೆಲ್ಲಿನಲ್ಲಿ ಬ್ಲಾಸ್ಟ್ ಆಗಿದೆ. ಸೊ ಟೆರರಿಸಮ್, ಭಯೋತ್ಪಾದನೆ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ, ಯುದ್ಧಗಳು ವ್ಯಾಪಿಸ್ತಾ ಇದೆ. ಈಗ ಬರಬೇಕು ದೇವರು ಪವಾಡ ಮಾರಕ್ಕೆ. ಆಯಾಯ ಧರ್ಮದ ಧರ್ಮಗುರುಗಳು, ಆಯಾಯ ಧರ್ಮದ ದೇವರುಗಳು ಪವಾಡ ಮಾಡಬೇಕು. ಯಾರ ಹತ್ರ? ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಯಾದ ಪ್ರತ್ಯಕ್ಷನಾಗಿ ಸಮಸ್ಯೆನ ಬಗೆಹರಿಸಬೇಕು. ಅದು ಸಾಧ್ಯವಿಲ್ಲ. ಯಾಕೆಂದರೆ ಯಾರೂ ಕೂಡ ಪವಾಡ ಮಾಡಿ ನಿಲ್ಸೋಕ್ಕಾಗಲ್ಲ. ಸೈನ್ಸ್ ಯಾವ ಮಟ್ಟದಲ್ಲಿ ಡೆವಲಪ್ ಆಗ್ತಿದೆ ಅಂದರೆ, ಎಲ್ಲರೂ ಬಾಂಬ್ ಹಾಕಿದ್ರೆ ಎಲ್ಲರೂ ಸುಟ್ಟೋಗ್ತೀವಿ, ಆಗ ಯಾವ ದೇವರು ಬರುವುದಿಲ್ಲ. ಸೊ ನೆನಪಿಟ್ಕೊಳ್ಳಿ, ಪವಾಡ ಅನ್ನತಕ್ಕಂಥ ವಿಚಾರವನ್ನು ಇಟ್ಕೊಂಡು ದೇವರನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ನಿಮಗೆ ಮೋಸ ಮಾಡ್ತಿದ್ದಾರೆ. ಈ ಸೃಷ್ಟಿ ಮೇಲೆ ಯಾವುದೇ ಪವಾಡಗಳು ನಡೆಯುವುದಿಲ್ಲ. ಓಕೆ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.